ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಕಾಫಿ ಬ್ರೌನ್ ಆರೆಂಜ್ ಕಲರ್ ಸೀರೆಗೆ ನಾನು ಡಿಸೈನ್ ಹಾಕ್ತಾ ಇದ್ದೀನಿ. ಇದು ನನಗೆ ಒಂದು 6 ಟೈಮ್ ಆಯಿತು ಬರೋದಕ್ಕೆ. ನಮ್ಮ ಕಂಪ್ನಿಯಲ್ಲಿ ಇವಾಗ ಈ ಸೀರೆ ಟ್ರೆಂಡ್ ಆಗಿದೆ ಅನಿಸುತ್ತೆ. ಬೈ ಒನ್ ಗೆಟ್ ಒನ್ ಅಂದಂಗೆ ಒಂದ್ರ ಮೇಲೆ ಒಂದು ಇದೇ ಕಲರ್ ಸೀರೆಗಳು ಮತ್ತು ನನ್ನ ಹತ್ರ ರಿಪೀಟ್ ಆಗ್ತಾ ಇದೆ. ಇವತ್ತು ಕೂಡ ನೋಡಿ ಒಂದೇ ಸ್ಟೆಪ್ಪಲ್ಲಿ ಇವತ್ತು ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಡಿಸೈನ್ನ ಹಾಕ್ತಾ ಇದ್ದೀನಿ. ತುಂಬ ಸ್ಮಾಲ್ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 2 ಸ್ಯಾರೀಸ್ ಇದೆ. ಒಂದು ರಿಚ್ ಆಗಿರಬೇಕು, ಒಂದು ಸ್ವಲ್ಪ ಮಾಮೂಲಿ ಹಾಕ್ಕೊಂಡಿದ್ದಕ್ಕೆ ಸಾಕು ಅಂತ ಕೇಳಿದ್ದಕ್ಕೆ ಇವತ್ತೊಂದು ಸಿಂಪಲ್ ಆಗಿರುವಂಥ ಡಿಸೈನ್ನ ಹಾಕ್ತಾ ಇದ್ದೀನಿ. ಈ ಡಿಸೈನ್ ಏನು ಇಷ್ಟ ಆಗಿದೆ, ನೀವು ಕೂಡ ಏನಾದರೂ ಕಾಫಿ ಬ್ರೌನ್ ಸೀರೆ ತೊಗೊಂಡಿದ್ರೆ ಈ ಡಿಸೈನ್ ಅನ್ಸುತ್ತೆ ಟ್ರೈ ಮಾಡಿ. ಇದಕ್ಕೆ ನೋಡಿ ಸ್ಯಾರಿ ಮ್ಯಾಚಿಂಗ್ ದಾರ ಏನಿದೆಯಲ್ಲ ಆಪೋಸಿಟ್ ಕಲರ್ದು, ಇದಕ್ಕೆ ಬಂದು ನಾನು ಸೇಮ್ 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಮಣಿ ಕೂಡ ತೊಗೊಂಡಿದ್ದೀನಿ. ಇದು 5 mm ಬೀಡ್ ಅಂತಾರಲ್ಲ ಆ ಸೈಜಲ್ಲಿ ಈ ಒಂದು ಬೀಡ್ಸ್ ಅನ್ನೋದು ತೊಗೊಂಡಿದ್ದೀನಿ. ಸ್ವಲ್ಪ ಇದಕ್ಕಿಂತ ದೊಡ್ಡ ತೊಗೊಂಡು ಕೂಡ ನಡೆಯುತ್ತೆ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 8 ಇದೆ. 8 0.9 mm ಇದೆ. 10 ಅಥವಾ 11 ಕೂಡ ತೊಗೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ ಸೆರಗು ರೈಟ್ ಸೈಡಿಂದ ತೊಗೊಂಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ಫಸ್ಟು ದಾರನ ಎಳ್ಕೋಬೇಕು. ಈ ದಾರನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು 2 ಟೈಮು. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಏನಿದೆಯಲ್ಲ ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಇಲ್ಲಿ ನೋಡಿ 2 ಸತಿ ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 4 ಚೈನ್ಸನ್ನು ಹಾಕಿಬಿಟ್ಟು ಈ 4 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಸ್ವಲ್ಪ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ಒಳಗಡೆ ಅಂದ ತಕ್ಷಣ ಮತ್ತು ಸೀರೆಗೆ ಅಂತ ಅಂದ್ಕೊಬೇಡಿ. ಜಸ್ಟ್ ಕರೆಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಸ್ವಲ್ಪ ಈ ಥರ ಹಿಂದುಗಡೆ ತರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಕೂಡ 2 ಲಾಕನ್ನು ಹಾಕಿದೆ. 2 ಲಾಕನ್ನು ಹಾಕಿಬಿಟ್ಟು 4 ಚೈನ ಮಾಡ್ಕೊಂಡಿದ್ದೀನಿ. 4 ಚೈನ ಮಾಡಿಕೊಂಡು ಇಲ್ಲಿ ಕೂಡ 2 ಸತಿ ನಾನು ಲಾಕನ್ನು ಮಾಡ್ಕೊಂಡಿದ್ದೀನಿ. 2 ಸತಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ನಾವು ಬೀಡ್ಸ್ಗಳನ್ನ ತೊಗೊಂಡಿದ್ದೀವಲ್ವ, ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಲಾಕ್ ಕೂಡ ಮಾಡ್ಕೋಬೋದು, ಅಲ್ಲ ಲಾಕ್ ಹಾಕಿದೆ ಹಾಗೆ ಡೈರೆಕ್ಟಾಗಿ ಪಲ್ಲುಗೆ ಕೂಡ ನೀವು ಲಾಕ್ ಮಾಡ್ಕೋಬೋದು. ಇಲ್ಲಿ ಬೀಡ್ ಲಾಕ್ ಮಾಡಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಇದು ಎಲ್ಲಿ ರೀಚ್ ಆಗುತ್ತೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಬ್ಲಗ್ನ ಲಾಕ್ ಮಾಡಿದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 5 ಚೈನ ಹಾಕ್ಕೊಂಡಿದ್ದೀನಿ. 5 ಚೈನ ಹಾಕಿ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡ್ಕೋಬೇಕು. ಥ್ರೆಡ್ಡನ್ನು ಮೇಲೆ ಮಾಡ್ಕೊಂಡು ಇಲ್ಲಿ ಎಲ್ಲಿ ಡಬಲ್ ಲಾಕ್ ಮಾಡಿದ್ದೀವಲ್ವ ಈ ಲಾಕಲ್ಲಿ ನೀಡಲ್ನ ಹಾಕಿ ದಾರನ ಇದರಲ್ಲಿ ರಿವರ್ಸಲ್ಲಿ ಈ ರೀತಿ ಎಳ್ಕೊಂಡು ಇದು ಫಸ್ಟ್ ಈ ರೀತಿ ಟೈಟ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ನೋಡಿ ಈಗ ನಿಮ್ಗೆ ಬೇಕಿದ್ದರೆ ಸ್ಯಾರಿನ ಟರ್ನ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಳಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಈಗ ಜಸ್ಟ್ 1 ಚೈನ್ ಹಾಕ್ಕೊತಾ ಇದ್ದೀನಿ. 1 ಚೈನ್ನ ಹಾಕಿ ನೀಡಲ ಮೇಲೆ 1 ಬರಿ ದಾರ ಸುತ್ತಕೊಂಡು ಈ 5 ಚೈನ್ ಏನಿದೆಯಲ್ಲ ಈ 5 ಚೈನಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಸುಮ್ಮನೆ ಬಿಗ್ ಸೈಜಲ್ಲಿ ಬೇಡ, ಚಿಕ್ಕದಾಗಿರೋಷ್ಟು ಚೆನ್ನಾಗಿ ಬರುತ್ತೆ. ಒಂದು ರೀತಿ ಪುಟ್ಟು ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಹೆವಿ ಬಿಗ್ ಸೈಜಲ್ಲಿ ಬರೋದಿಲ್ಲ, ಬಟ್ ಹೈಲೈಟ್ ಆಗಿ ಬೀಡ್ಸ್ನೂ ಕಾಣಿಸುತ್ತೆ, ಹಾಗೆ ಥ್ರೆಡ್ ವರ್ಕ್ ಡಿಸೈನ್ ಕೂಡ ಅಂತಲೇ ಹೇಳ್ಬೋದು. ಬಟ್ ಇದಕ್ಕೆ ಆದಷ್ಟು ನೀವು ತುಂಬ ಚಿಕ್ಕದಾಗಿ ಡಬಲ್ ಕ್ರೋಶೆ ಹಾಕಿದರೆ ಡಿಸೈನ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೀಡಲ್ ಮೇಲೆ 1 ಬರಿ ದಾರ ಸುತ್ಕೋಬೇಕು. ಈ 5 ಚೈನಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಈಗ ಮತ್ತೆ 2 ದಾರ ಇದೆ, ಈ 2 ದಾರನ ನೀಡಲ್ ಪಾಸ್ ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶೆನ ಫಿಲ್ ಆಗಬೇಕು. ಒಂದು ನೀಟಾಗಿ ಒಂದು ಫಿನಿಶಿಂಗ್ ಬರೋವರೆಗೂ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಕೌಂಟ್ ತೊಗೋಬೋದು, ಬಟ್ ಇಲ್ಲಿ ಕೌಂಟ್ ಮಾಡಿ ಕೂಡ ಹೇಳ್ತೀನಿ ಎಷ್ಟು ನಾನು ಡಬಲ್ ಕ್ರೋಶೆನ ಹಾಕಿದ್ದೀನಿ ಅಂತ. ಸೊ ರೌಂಡ್ ಫುಲ್ ಆಗಿದೆ. ಸ್ವಲ್ಪ ಒಂದು ಸತಿ ಕಡಿಮೆ ಹಾಕಿದಾಗ ಸ್ವಲ್ಪ ಟೈಟ್ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು 2ರಿಂದ 1 ಸರಿ 2ರಿಂದ 1 ಸರಿ. ಇಲ್ಲಿ ನೋಡಿ ನಾನು 9 ಡಬಲ್ ಕ್ರೋಶೆನ ಹಾಕಿದ್ದೀನಿ. 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಮತ್ತೆ ಒಂದು ಸತಿ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಹಾಗೆ ಮತ್ತೆ ಒಂದು ಸತಿ 5 ಚೈನಲ್ಲಿ ಹೋಗಿ ಈ ರೀತಿ ಸಿಂಗಲ್ಲಾಗಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ದಾರ ಎಲ್ಲ ಇತ್ತು, ಈ ರೀತಿ ದಾರನ ತೊಗೊಂಡು ಫಸ್ಟು ಒಂದು ಸತಿ ಈ ರೀತಿ ಒಂಥರ ಚೈನ್ ಥರ ಸಿಂಗಲ್ ಟಿಚ್ಚನ್ನು ಹಾಕಿಬಿಟ್ಟು, ಅಂದರೆ
ಚೈನ್ ಥರ ಲಾಕ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶೆ ಆದರೂ ಅಂದ್ಕೊಳ್ಳಿ, ಅದು ಚೈನ್ ಥರ ಅಂದ್ಕೊಳ್ಳಿ. ಹಾಗೆ ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಹಾಗೆ ಒಂದು ಸತಿ ಲಾಕ್ ಹಾಕಿದ ಮೇಲೆ ಮತ್ತೆ ನೋಡಿ ಪಕ್ಕಕ್ಕೇ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಇಲ್ಲಿ ಒಂದು ಸತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಪಕ್ಕಕ್ಕೆ ಇನ್ನೊಂದು ಲಾಕನ್ನು ಹಾಕಿದ ಮೇಲೆ ಇಲ್ಲಿ ನೋಡಿ ಮತ್ತೆ ನಾನೀಗ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ಪಕ್ಕಕ್ಕೆ. ಇಲ್ಲಿ 3 ಸತಿ ನಾನು ಲಾಕನ್ನು ಮಾಡ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿ ಇದು ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 1 2 3 4 5 ಚೈನ ಹಾಕ್ಕೋಬೇಕು. 5 ಚೈನ್ ಹಾಕಿ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲೇನು ಲಾಕ್ ಹಾಕಿದ್ದೀವಲ್ಲ ಫಸ್ಟ್ ಲಾಕಲ್ಲಿ ಮತ್ತೆ ನೀಡಲ್ನ ಹಾಕಿ ಮತ್ತೆ ದಾರನ ಈ ರೀತಿ ಎಳ್ಕೋಬೇಕು. ಹೇಳೋದ್ರಲ್ಲಿ ಸ್ವಲ್ಪ ಏನಾದರೂ ಮಾತಾಡ್ತಾ ಮಿಸ್ಟೇಕ್ ಆಗಿದ್ದರೆ ನೀವು ಆದಷ್ಟು ವೀಡಿಯೋನ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಟ್ರೈ ಮಾಡಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಕೆಲವು ಜೊತೆ ಹೇಳ್ತಾ ಹೇಳಿದ್ದನ್ನೇ ರಿಪೀಟಾಗಿ ಹೇಳಿ ಸ್ವಲ್ಪ ಇದಾಗಿರುತ್ತೆ. ಸೊ ಇಲ್ಲಿ ಲಾಕ್ ಹಾಕಿದ ತಕ್ಷಣ ನೋಡಿ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಪಕ್ಕಕ್ಕೆ ಒಂದು ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಈ ರೀತಿ ದಾರನ ಎಳ್ಕೋಬೇಕು. ಸ್ವಲ್ಪ ಮತ್ತು ಟೈಟಾಗಿ ಎಳ್ಕೊಂಡು ಇಲ್ಲಿ ಲಾಕ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ಒಂದುವರೆ ದಾರನ ಸುತ್ತಕೊಂಡು ಈ 5 ಚೈನ್ ಹಾಕಿದ್ದೀವಲ್ಲ ಅದರೊಳಗಡೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2ರಿಂದ 1 ಸತಿ 2ರಿಂದ 1 ಸರಿ. ಇಲ್ಲಿ ಕೂಡ 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಕೆಳಗಡೆ 1 ಬೀಡ್ ಮಾತ್ರ ಆ್ಯಡ್ ಮಾಡಿದ್ದೀನಿ ನಾನು. ನಿಮಗೇನಾದರೂ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಇಲ್ಲಿ ನಾವು 9 ಡಬಲ್ ಕ್ರೋಶೆಗಳನ್ನ ಇನ್ನು ಹಾಕಿದ್ದೀವಲ್ವ, 9 ಡಬಲ್ ಕ್ರೋಶೆನ ಹಾಕಿದ್ದೀವಲ್ಲ 5 ಡಬಲ್ ಕ್ರೋಶೆ ಅಥವಾ 4 ಹಾಕಿದ ಮೇಲೆ ಮಿಡ್ಲಲ್ಲಿ ಕೂಡ ಒಂದು ಬೀಡನ್ನ ಹಾಕ್ಬೋದು. ಅಂದರೆ ಸ್ವಲ್ಪ ನಮಗೆ ಬೀಡ್ಸ್ ಜಾಸ್ತಿ ಬೇಕು ಅಂದರೆ ಇಲ್ಲಿ 4 ಡಬಲ್ ಕ್ರೋಶೆ ಹಾಕಿದ ತಕ್ಷಣ ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಬೀಡ್ ಹಾಕ್ತಾ ಇಲ್ಲ, ಹಾಗೆ ಥ್ರೆಡ್ ವರ್ಕ್ ಮೇಲೆ ಹಾಕಿದ್ದೀನಿ. ಹಾಗಾಗಿ ನಾನಿಲ್ಲಿ 9 ಡಬಲ್ ಕ್ರೋಶೆಗಳನ್ನ ಹಾಕ್ತಾಯಿದ್ದೀನಿ. ಅದು ಚಿಕ್ಕದಾಗಿ ಹಾಕಿದ್ದೀನಿ. ನಿಮಗೆ ದೊಡ್ಡದಾಗಿ ಆಗುತ್ತೆ, ಚಿಕ್ಕದಾಗಿ ಹಾಕಕ್ಕೆ ಬರಲ್ಲ ಅನ್ನೋರಾದರೆ ಹಾಫ್ ಡಬಲ್ ಕ್ರೋಶೆ ಕೂಡ ಹಾಕ್ಕೊಂಡು ಟ್ರೈ ಮಾಡ್ಕೋಬೋದು. 2ರಿಂದ 1 ಸತಿ 2ರಿಂದ 1 ಸರಿ. ಇಲ್ಲಿ 9 ಡಬಲ್ ಕ್ರೋಶೆನ ಹಾಕಿದ ಮೇಲೆ ನೋಡಿ ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಹಾಗೆ ಮತ್ತೆ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಮತ್ತು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣವೇ ಮತ್ತೆ ಸಿಂಗಲ್ ಆಗಿನ ಒಂದು ಲಾಕ್ ಮತ್ತು ಇನ್ನೊಂದು ಲಾಕ್, ಈ ರೀತಿ 3 ಟೈಮ್ ಲಾಕ್ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಸೇಮ್ ಮತ್ತೆ ಒಂದು ಬೀಡನ್ನ ಹಾಕಬೇಕು. ಬೀಡ್ ಲಾಕ್ ಮಾಡಿ ಮತ್ತೆ ಈ ಬೀಡ್ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಡು ಆ ಪಾಯಿಂಟಿಗೆ ಲಾಕ್ ಮತ್ತು 5 ಚೈನ್ಸ್ನ ಹಾಕಿ ಟರ್ನ್ ಮಾಡ್ಕೊಂಡು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಉಲ್ಟಾ ಸೈಡಲ್ಲಿ ಕೂಡ ಚೈನ್ನ ಲಾಕ್ ಮಾಡ್ಕೋಬೋದು. ಇದು ಕೂಡ ಈಸಿ ಆಗುತ್ತೆ, ಅದು ಕೂಡ ಈಸಿ ಆಗುತ್ತೆ. ನಿಮಗೆ ಯಾವ್ದು ಮೆಥಡ್ ಇಷ್ಟ ಆಗಿ ಈಸಿ ಅನಿಸುತ್ತೋ ಆ ಮೆಥಡಲ್ಲಿ ಫಾಲೋ ಮಾಡ್ಕೊಳ್ಳಿ. ಮತ್ತು ಈ ಥರ 2 ಸಲ ಲಾಕ್ ಹಾಕಿದ್ಮೇಲೆ ಮತ್ತೆ ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೊಂಡ್ಮೇಲೆ ನೋಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ 5 ಚೈನಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು ಇಲ್ಲಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾಯಿದ್ದೀನಿ. 9 ಡಬಲ್ ಕ್ರೋಶೆಗಳನ್ನ ಹಾಕ್ಕೋಬೇಕು. ಈ ಕಡೆ ಕೂಡ 9 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ. ಹಾಗೆ ಸಿಂಗಲ್ ಆಗಿ ಕೂಡ ಒಂದು ಸತಿ ಲಾಕ್ ಮಾಡಿಕೊಂಡು ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಮತ್ತೆ ಈಗ ನೋಡಿ 1 ಚೈನ್ 2 ಚೈನ್ 3 ಚೈನ್ 4 ಚೈನ ಮಾಡ್ಕೊತಾ ಇದ್ದೀನಿ. 4 ಚೈನ ಮಾಡಿಕೊಂಡು ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಮತ್ತೆ ಪಕ್ಕಕ್ಕೆ ಒಂದು ಲಾಕ್ ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಬೀಡ್ ಆದ ತಕ್ಷಣ ಲಾಕ್ ಮತ್ತು ಪಲ್ಲುಗೆ ಒಂದು ಸತಿ ಲಾಕ್ ಮತ್ತು 5 ಚೈನ್ ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಇಂಟು ಲಾಕ್ ಇದೆಯಲ್ಲ ಆ ಲಾಕಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 1 ಚೈನ್ ಹಾಕಿ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೇಮ್ ಇದರಲ್ಲಿ 9 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ನಾವು ಆಚೆಗಳನ್ನ ಹಾಕಿದ್ದೀವಲ್ವ ಅದೇ ಒಂದು ವರ್ಕನ್ನೇ ಈಗ ನೆಕ್ಸ್ಟ್ ಆಚೆಯಲ್ಲಿ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
ಈಗ ಮತ್ತೆ 3 ಆಚೆ ಸೇಮ್ ಅದೇನೇ ವರ್ಕ್ ಮಾಡಿಕೊಂಡು ಮತ್ತೆ ಪಲ್ಲುಗೆ ಇಲ್ಲಿ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡಿಕೊಂಡು ಡಬಲ್ ಲಾಕ್ ಹಾಕಿದ ತಕ್ಷಣ ಮತ್ತೆ ಕುಚ್ಚು ಕಟ್ಟೋದಕ್ಕೆ 4 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕಿ ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಆರ್ಚ್ಗಳನ್ನ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ. 3 ಆರ್ಚ್ಗಳನ್ನ ಹತ್ತದಲ್ಲಿ ಹಾಕಿ ಕುಚ್ಚಿಗೆ ಅನ್ನೋದು ಚೈನ್ ಅನ್ನೋದು ನಾನು ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ನಿಮಗೆ ದೂರ ಬೇಕು ಅಂದರೆ ಇನ್ನೊಂದು ಆರ್ಚ್ನ ಹತ್ರ ಹಾಕ್ಬಿಟ್ಟು ಕುಚ್ಚು ದೂರನೂ ಹಾಕ್ಕೋಬೋದು. ಇಲ್ಲ ನಮಗೆ ತುಂಬ ಹತ್ತಿರದಲ್ಲಿ ಕುಚ್ಚನ್ನ ಬೇಕು, ನಮಗೆ ಜಾಸ್ತಿ ಕುಚ್ಚು ಇಷ್ಟಪಡೋರಾಗಿದ್ದರೆ ಒಂದೊಂದು ಆರ್ಚನ್ನು ಹಾಕ್ಕೊಂಡು 4 ಚೈನ್ಗಳನ್ನ ಹಾಕ್ಕೊಂಡು ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ನಾನು ಬಂದು ಈ ಒಂದು ಗ್ಯಾಪಲ್ಲಿ ಈ ಒಂದು ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ಮತ್ತು ಇದು ಕೂಡ ಒಂದು ರೀತಿ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ಕಲರ್ ಸೀರೆ ತೊಗೊಂಡಿದ್ದರೆ ಇದೇ ಕಲರ್ ಸೀರೆಗಂತೆಲ್ಲ ಎಲ್ಲ ಕಲರ್ ಸೀರೆಗೂ ಮ್ಯಾಚ್ ಆಗುತ್ತೆ. ಬಟ್ ಈಗಷ್ಟೇ ತುಂಬಾ ಎಲ್ಲ ಕಡೆ ಟ್ರೆಂಡಿದೆ ಅನಿಸುತ್ತೆ ಈ ಸೀರೆ, ಹಂಗಾಗಿ ತೊಗೊಂಡಿರ್ತಾರೆ ಫೇಸ್ಬುಕ್ಕಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ನೋಡ್ತಾ ಇದ್ದೀನಿ ಈ ಸೀರೆ ಕಲರು. ಸೊ ಈ ಡಿಸೈನ್ ಒಂದು ಸತಿ ಟ್ರೈ ಮಾಡ್ಕೊಳ್ಳಿ. ಆ ಸೀರೆ ಏನಾದರೂ ನೀವು ತೊಗೊಂಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವರ್ಕೆಲ್ಲ ಹಾಕಿದ ಮೇಲೆ ಕುಚ್ಚನ್ನ ಕಟ್ಟಿದ್ದೀನಿ ಫ್ರೆಂಡ್ಸ್. ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬರುತ್ತೆ. ಇದಕ್ಕೆ ಕುಚ್ಚು ಕೂಡ ನಾನು ಒಂದೇ ಕಲರ್ಲೇ ಹಾಕಿದ್ದೀನಿ. ಮೇ ಬಿ ಏನು ಈ ಕಲರಲ್ಲಿ ಸೀರೆಗಳನ್ನ ತೋರಿಸಿದ್ದೀನಲ್ಲ ಒಂದೇ ಕಲರಲ್ಲೇ ವರ್ಕ್ ಮಾಡಿದ್ದೀನಿ, ಒಂದೇ ಕಲರಲ್ಲೇ ಕೂಡ ಕುಚ್ಚನ್ನ ಹಾಕಿದ್ದೀನಿ. ಇವತ್ತು ಕೂಡ ಅಷ್ಟೇ ಸೇಮ್ ಅದೇ ಒಂದು ಮೆಥಡನ್ನೇ ಫಾಲೋ ಮಾಡ್ಕೊಂಡಿದ್ದೀನಿ. ಇಲ್ಲೇನು 2 ಕಲರಲ್ಲಿ ಕುಚ್ಚು ಅನ್ನೋದು ಹಾಕಿಲ್ಲ. ಒಂದೇ ಸ್ಟೆಪ್ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಬಟ್ ಬೇರೆ ಆಪ್ಷನ್ ಇರೋದಿಲ್ಲ. ಒಂದು ಕಲರ್ ಅದು ಒಂದು ಕಲರ್ ಇದು ವರ್ಕ್ ಮಾಡಿದ್ರೆ ಸ್ವಲ್ಪ ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಡಬಲ್ ಸ್ಟೆಪ್ ಆಗಿರ್ಬೋದು ಆ ಥರ ಏನಾದರೂ ಡಿಸೈನ್ ಹಾಕಿದಾಗ 2 ಕಲರಲ್ಲಿ ಕುಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಕೆಲವೊಂದು ಒಂದೇ ಸ್ಟೆಪ್ ಡಿಸೈನ್ಗೆ ಆಲ್ಮೋಸ್ಟ್ ನಾನು ಇದೇ ಥರನೇ ಹಾಕ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಈ ಥರ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಕುಚ್ಚು ಕೂಡ 2 ಕಲರಲ್ಲೇ ಹಾಕ್ಕೋಬೋದು. ಸೊ ನೀಟ್ ಫಿನಿಶಿಂಗ್ ಬರುತ್ತೆ. ಯಾರು ಬೇಕಿದ್ದರೂ ಟ್ರೈ ಮಾಡಿ. ಬಿಗಿನರ್ಸ್ ಆಗಿದ್ದರೂ ಕೂಡ ಪರ್ಫೆಕ್ಟಾಗಿ ನೀವು ಹಾಕ್ತೀರಂತಲೇ ಹೇಳ್ಬೋದು. ಒಂದು ರೀತಿ ಥ್ರೆಡ್ ವರ್ಕು ಕೂಡ ಇದೆ, ಹಾಗೆ ಗ್ರ್ಯಾಂಡಾಗಿ ಕೂಡ ಇದೆ. ಇವತ್ತು ಕೂಡ ಅಷ್ಟೇ ಸೀರೆ ಸ್ವಲ್ಪ ಗ್ರ್ಯಾಂಡಾಗಿ ಇರೋದ್ರಿಂದ ಸ್ವಲ್ಪ ಮಣಿನ ಜಾಸ್ತಿ ಬಳಸಿದ್ದೀನಿ, ಅಂದರೆ ಒಂದು ಸ್ವಲ್ಪ ದಪ್ಪ ತೊಗೊಂಡ್ಬಿಟ್ಟು ಈ ಒಂದು ಡಿಸೈನ್ನ ನಾನು ಹಾಕಿದ್ದೀನಿ. ಸೊ ಕಂಪ್ಲೀಟ್ ಫೈನಲ್ ಲುಕ್ಕು ಈ ಥರ ಇದೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 350ಇಂದ 400ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೆಚ್ಚಿನ ಡಿಸೈನ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಲಾಸ್ಟಲ್ಲಿ ನೋಡಿ ಆಚ್ ಬಂದು ಸ್ವಲ್ಪ ಕಡಿಮೆ ಬಂತು. ನಾನಿಲ್ಲಿ 2 ಕುಚ್ಚಿಗೆ ಚೈನ್ ಮಾಡಿಕೊಂಡು ಕುಚ್ಚು ಅನ್ನೋದು ಹಾಕಿದ್ದೀನಿ. ಇಲ್ಲ ನಿಮಗೆ ಒಂದೇ ಕುಚ್ಚು ಬೇಕಂದರೆ ಒಂದು ಆಚನ್ನ ನೀವು ಹಾಕೋಬೋದು. ಕೆಲವೊಂದು ಲೆಂತಿನ ಮೇಲೆ ಡಿಪೆಂಡ್ ಆಗಿ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಿರುತ್ತೆ. ಸೊ ನಾನು ಆಚನ್ನ ಹಾಕಲಿಲ್ಲ, ಹಾಗೆ ಇನ್ನೊಂದು ಎಕ್ಸ್ಟ್ರಾ 4 ಚೈನ್ ಹಾಕ್ಕೊಂಡ್ಬಿಟ್ಟು 2 ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ಕಂಪ್ಲೀಟ್ ಫೈನಲ್ ಲುಕ್ಕು ಈ ಥರ ಬರುತ್ತೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.